ಎಲ್ಲೂ ಯಾರ ಮನೆ ಹತ್ರನೂ ಹೋಗ್ತಾ ಇರಲಿಲ್ಲ. ಎಲ್ಗೋ ಹೋಗ್ತಾ ಐತಿ ಅಜ್ಜಿ. ಮೀನಜ್ಜಿ, ಇಲ್ಲಿಗೆ ಹೋಗ್ತಾ ಇದೆಯಾ? ಎಲ್ಲೂ ಇಲ್ಲ ಕಣಮ್ಮ, ಇಲ್ಲೆಲ್ಲ ಅವಕ್ಕುಷರ್ ಮನೆ ಹತ್ತಕ್ಕೆ ಹೋಗಿ ಬರೋಣ ಅಂತ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತೇಳಿ ಹೊರಟಿದ್ದೆ. ಯಾಕಮ್ಮ? ಅಲ್ಲ, ಎಲ್ಗೋ ಹೊರಟಿದ್ರಲ್ಲ ನೀವು, ಜಾಸ್ತಿ ಎಲ್ಲೂ ಹೊರಗೆ ಓಡಾಡ್ತಾನೆ ಇರಲಿಲ್ಲ. ಇವತ್ತು ಯಾಕೋ ಹೊರಗೆ ಬಂದಿದ್ರಲ್ಲ, ಅದಕ್ಕೆ ನೋಡಿದೆ. ಯಾವಾಗಲೂ ಒಳಗೆ ಇರ್ತೀರಲ್ಲ ನೀವು. ಇನ್ನು ಯಾಕೆ ಹೋಗೋಣಮ್ಮ? ನಾನು ಯಾರ ಮಂತಕ್ಕೂ ಹೋಗಲ್ಲ ಕಣಮ್ಮ. ನಾನಾಯ್ತು, ನನ್ನ ಕೆಲಸ ಆಯಿತು ಅಷ್ಟೇನೆ. ಯಾಕೆ ಒಬ್ರು ಮನೆ ಹತ್ರ ಹೋದ್ರೆ ಸುಮ್ಮನೆ ಒಂದು ಮಾತುಗಳು, ಯಾರ ಹತ್ರನೂ ಹೋಗಲ್ಲ. ಬಟ್ ಎಲ್ಲವ ಕುಶರ್ ಮನೆ ಹತ್ರ ಹೋಗೋಣ. ನಾನು ಅಲ್ಲಿಗೆ ಹೋಗ್ತಾ ಇದ್ದೆ, ಮಾಮಾರನ್ನ ಮಾತಾಡ್ಸ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೆ. ನಡೀರಿ, ನಾನು ಬರ್ತೀನಿ. ನಮ್ಮ ಚಿಕ್ಕಮ್ಮ ಹೊರಗೆ ಹೊರಡ್ತಾ ಇರಲಿಲ್ಲ, ಇವಾಗ ಲವಕುಶರ್ ಮಂತಕ್ಕೆ ಹೋಗ್ತಾ ಇದ್ದೆ. ಎಲ್ಲ ಪುಣ್ಯ ಶಿವನಿದೆ ಪಾಠ. ನನ್ನ ಮಾತಾಡಿಸ್ಬಿಡ್ರಿ ಅಂತ ಹೇಳೇವ್ರಿ. ಅವರೇ ಹೇಳ್ಕೊಟ್ಟಿರೋದು ನಮ್ಮ ಚಿಕ್ಕಪ್ಪನಿಗೂ ನಮ್ಮ ಚಿಕ್ಕಮ್ಮನಿಗೂ. ಅವರು ನನ್ನ ಮಾತಾಡಿಸ್ಕೊಂಡು ಎಷ್ಟು ಚೆನ್ನಾಗಿದ್ರು. ಎಷ್ಟು ಚೆನ್ನಾಗಿ ಮಾತಾಡ್ಸೋರು ಗೊತ್ತೆ ನಮ್ಮ ಚಿಕ್ಕಪ್ಪ ಅಂತೂ. ನಮ್ಮ ಋತಮ್ಮ ಎಂಬುದು ಈ ಅಮ್ಮ ಒಬ್ಬಳು ನಾನು ಸರಿಯಾಗಿ ಮಾತಾಡಿಸ್ತಿರ್ಲಿಲ್ಲ ಅಷ್ಟೇ. ಒಟ್ಟಿನಲ್ಲಿ ಹೋದ್ರೆ ಮನೆ ಬಾಗಿಲಿಗೆ ಕೂತ್ಕೊಳ್ಳಮ್ಮ ನಿಂತ್ಕೊಳ್ಳಮ್ಮ ಅಂತ ಸ್ವಲ್ಪ ಮರ್ಯಾದೆ ಆದ್ರೂ ಕೊಡೋಳು. ಆದರೆ ಇವಾಗ ಆ ಮರ್ಯಾದೆನೂ ಕೊಡ್ತಾ ಇಲ್ವಲ್ಲ. ಹೋಟ್ಲು ಓಪನಿಂಗ್ಗೆ ಎಲ್ಲ ನಾನೇ ಹೋಗಿದ್ದು, ನಾವೇ ಎಲ್ಲ ಮುಂದೆ ನಿಂತ್ಕೊಂಡು ಎಲ್ಲ ನಾವೇ ಮಾಡಿದ್ದು. ಇವಾಗ ಚೆನ್ನಾಗಿ ಉದ್ಧಾರ ಆಗ್ತಾ ಇದ್ದಾರೆ. ಅದಕ್ಕೆ ಇವಾಗ ಯಾರ್ದೇನು ಮಂಗಿ. ನಿಮ್ಮ ಚಿಕ್ಕಪ್ಪನೂ ಒಂಥರ ಮಾತಾಡುತ್ತೆ. ಏನಕ್ಕೆ ಹೋಗ್ತಾ ಇದ್ದಾರಲ್ಲ, ಅವ್ರ ಮನೆ ಹತ್ರ ಹೋಗ್ತಾವ್ರೆ. ಎಲ್ಲ ಇವ್ರದೇ ಪಾಠ. ಇವ್ರಿಗೆ ಸರಿಯಾಗಿ ಹೇಳ್ತೀನಿ, ಇಲ್ಲದೆಲ್ಲ ಹೇಳ್ಕೊಡ್ತೀರಾ ನಮ್ಮ ಚಿಕ್ಕಪ್ಪನಿಗೂ ನಮ್ಮ ಚಿಕ್ಕಮ್ಮನಿಗೂ ಅಂತೇಳಿ ಹೇಳ್ತೀನಿ. ಇಂಥವ ಮಾಡಬಾರ್ದಪ್ಪ. ಏನಕ್ಕಿಂತ ಮಾಡಬೇಕು? ಹೆಂಗೋ ಚೆನ್ನಾಗಿದ್ದಾರಲ್ಲ ಅಂತೇಳಿ ಸಂತೋಷ ಪಡಬೇಕು. ತಾವೆಲ್ಲ ತಂದಿಕ್ಬಾರ್ದು. ನೋಡಿ, ನಮ್ಮ ಚಿಕ್ಕಮ್ಮ ಯಾರ ಮನೆ ಹತ್ರನೂ ಹೋಗ್ತಾ ಇರಲಿಲ್ಲ, ಇವಾಗ ಹೆಂಗೆ ಹೋಗ್ತಾ ಐತೆ. ಹೊರಗೆ ಬರ್ತಾ ಇರಲಿಲ್ಲ, ಬಾಗ್ಲಿಕ್ಕೊಂಡು ಬರೀ ಒಳಗೇ ಇರ್ತಿತ್ತು. ಮಳೆ ಅಂದ್ರೆ ಮಳೆ, ಸಖತ್ತು ಮಳೆ ಪಾಪ. ಲವಕುಶ ಇಬ್ರು ನೆನ್ಕೊಂಡು ಹೋಗ್ತಾರೆ. ನಾನು ಅದಕ್ಕೇನೆ ಒಂದು ಕಾರ್ ಕೊಡ್ಸಪ್ಪ, ಇಬ್ರು ಬೋಗ್ತಾರೆ ದಿನ ಅಂತೇಳಿ ಹೇಳಿದೀನಿ. ಅದಕ್ಕೇನೆ ಹೇಳೋಣ ಅಂತ ಹೋಗ್ತಾ ಇದ್ದೀನಿ. ಕಾರ್ ತಗೊಳ್ರಪ್ಪ ಅಂತೇಳಿ. ಬೇಡಮ್ಮ, ನಾವು ಮಾಡೋದು ಯಾರಿಗಾಗಿನ ಒಂದು ಕೊಡ್ಸಾನ. ಕೆಲ್ಸಕ್ಕೆ ಹತ್ಕೋ ತಗೊಂಡು ಹೋಗ್ತಾರೆ, ಕೊಡಿಸ್ತೀವಿ. ಓಡಾಡ್ಕೊಂಡು ಈ ಕ್ಯಾಮ್ಲೇಳು ಹುಡುಗರು ಬೇರೆ ಇದ್ದಾವೆ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಪಾಪ. ಮೊನ್ನೆ ಗುಂಡನ್ನ ಯಾಕೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಪಾಪ. ಬೈಕಾಗಿ ಹೋಗಿ ಬರೋಷ್ಟೊತ್ತಿಗೆ ನೆಂದುಬಿಟ್ಟಿದ್ರು. ಸಖತ್ತು ಮಳೆ ಬರೋಷ್ಟೊತ್ತಿಗೆ ನೆನ್ಕೊಂಬಂದ್ಬಿಟ್ಟಿದ್ರು. ಹಂಗಂತ ಹೇಳ್ತಾ ಇತ್ತು. ಪುಣ್ಯಾಕ ಮಕ್ಕಳು ಮರಿ ಇರೋ ಅಂತ ಮನೆಯಾಗೆ ಕಾರ್ ಇರಬೇಕು. ಮಳೆಗಾಲದಲ್ಲಿ ಕಾರ್ ಇದ್ರೆ ಬೆಸ್ಟ್, ಆರಾಮಾಗಿ ಹಾಸ್ಪಿಟ್ಲು ಅಂತ ತಕ್ಕ ಹೋಗಿ ಬರ್ಬೋದು ಅಂತೇಳಿ ಪುಣ್ಯಾಕ ಹಂಗಂತ ಹೇಳ್ತಾ ಇತ್ತು. ನಾನು ನೋಡಿದೆ ಕಣಮ್ಮ, ನೆನ್ಕೊಂಬಂದ್ಬಿಟ್ರು. ನನಗೆ ಆವಾಗಲೇ ಹಂಗೆ ಅನ್ನಿಸ್ತು. ಪಾಪ ನೋಡು, ಕಾರ್ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು, ಕರ್ಕೊಂಡು ಹೋಗಾರು ಅಂತ ನಾನು ಅಂದ್ಕೊಂಡೆ. ಯಪ್ಪ, ಕಾರೇನೋ ತಗೋಬಿಟ್ರೆ ನಮ್ಮ ಲವಮ್ಮಮ್ಮ ಕುಶಮ್ಮವ ಕಾರ್ ತಗೋಬಿಟ್ರೆ ನಮ್ಮಮ್ಮ ಏನಿಲ್ಲ. ಅಯ್ಯಪ್ಪ, ಸಖತ್ತು ಹೊಟ್ಟೆ ಹುರ್ಕೊಬಿಡುತ್ತೆ ಅವರೆಲ್ಲನ. ಹುರ್ಕಂಬ್ಲಿ ಬಾ. ಹುರ್ಕಂಬ್ಲಿ ಅಂತಲೇನೆ ನಾನು ಮಾಡ್ತಾ ಇರೋದು. ಋತು ಏನು ಅಂದ್ಕೊಂಡವಳೆ, ತಮ್ಮಗಳು ಹಾಳಾದ್ರೂ ನೋಡ್ತೀನಿ ಅಂತ ತಿಳ್ಕೊಬಿಟ್ಟವಳೆ. ಹೆಂಗೊಬ್ರು ನನ್ನ ತಮ್ಮಗಳು ಹೆಂಗೋ ಚೆನ್ನಾಗಿದ್ದಾರಪ್ಪ, ಚೆನ್ನಾಗಿರ್ಲಿ ನನ್ನ ಅಂತ ಮನಸ್ಸಿಲ್ಲ. ನಮ್ಮ ಅಮ್ಮನ ಬೈಕೆ ಅಂತ ಐತೆ, ನಿಮ್ಮ ಅಜ್ಜಿ ಅಂತ ನೀನು ನನ್ನ ಬೈಕೊಂಡ್ರು ಪರವಾಗಿಲ್ಲಮ್ಮ. ಆದರೆ ನಿಮ್ಮ ಅಮ್ಮನ ಬುದ್ಧಿ ನನಗೆ ಇಡಿಸ್ಲಿಲ್ಲ. ಬಂದು ಕೆಲಸದಿಂದ ತೆಗಿ ಚಿಕ್ಕಪ್ಪ ಅಂತ ಯಾವಾಗ ಹೇಳಿದ್ಲ, ಅದಕ್ಕೆ ನನಗೆ ಭಾಳ ಸಿಟ್ಟು ಬಂದ್ಬಿಡ್ತು. ಭಾಳ ಅಂದರೆ ಭಾಳ ಸಿಟ್ಟು ಬಂತು. ಬಾಯಿಗೆ ಬಂದಂಗೆ ಮಾತಾಡ್ಬಿಡೋಣ ಅನ್ನಿಸ್ಬಿಡ್ತು. ಆದರೂ ಬಿಡತ್ತ ಅಂತೇಳಿ ಸುಮ್ಮನಾಗಿದ್ದೀನಿ. ಭಾಳ ಒಂಥರ ಇದು ಮಾಡ್ತಾಳೆ ನಿಮ್ಮಮ್ಮ. ಹೆಂಗೆ ಇಲ್ಲಿಗೆ ಹೋಗ್ತಾರೇನೋ ಇವರಿಬ್ರು. ಇಲ್ಲಿಗೆ ಹೋಗಕ್ಕೆ ನಿಂತ್ಕೊಂಡೈತಿ ಚಿಕ್ಕಮ್ಮ. ನೋಡು, ಇವ್ರ ಮಾತು ಕೇಳ್ಕೊಂಡು ಹಿಂಗೆ ಮಾಡ್ತಾ ಇರೋದು. ನಾನು ಹಂಗೆ ಅನ್ಕೊಂಡು ನಮ್ಮ ಚಿಕ್ಕಮ್ಮಗೆ ಯಾರೋ ಹೇಳ್ಕೊಟ್ಟವ್ರೆ ಅಂತ ಹಂಗೆಲ್ಲ ಮಾತಾಡ್ತಿರ್ಲಿಲ್ಲ. ನಮ್ಮ ಚಿಕ್ಕಮ್ಮ ಆಗಲಿ ನಮ್ಮ ಚಿಕ್ಕಪ್ಪ ಆಗಲಿ ಇವ್ರ ಮಾತು ಕೇಳೇನೆ ಹಂಗೆ ಮಾಡೋದು. ಬೆಳಗ್ಗೆನೂ ನಮ್ಮ ಚಿಕ್ಕಪ್ಪ ಇವ್ರ ಮಾತಕ್ಕೆ ಬಂತು. ಇವಾಗ ಈ ಅಮ್ಮನೂ ಬತ್ತಾವಳೆ. ಅದೇನೇನು ಮಾಡ್ತಾರೋ ಮಾಡಲಿ ನೋಡೋಣ. ಇವಾಗ ನಾನು ಒಂದು ಸ್ವಲ್ಪ ಮುಂದುವರೆದಿದ್ದೀನಲ್ಲ, ನನ್ನ ಕಂಡ್ರೆ ಯಾರಿಗೂ ಸಹಿಸ್ಕೊಂಬಕ್ಕಾಗಲ್ಲ. ಹೆಂಗೋ ಋತು ಸ್ವಲ್ಪ ಮುಂದೆ ಬಂದ್ಲಲ್ಲಪ್ಪ ಜೀವನದಾಗೆ ಅಂತ ಖುಷಿ ಪಡಬೇಕು. ಖುಷಿ ಪಡೋದಕ್ಕಿಂತ ಹೊಟ್ಟುರ್ಕಮ್ಮ ಅಂತ ಜನಗಳೇ ಜಾಸ್ತಿ. ಹೆಂಗೋ ಬಿಡು. ಅವಾಗಂತೂ ಹಿಂಗಿತ್ತು ಎಲ್ಲ ಬಡತನ, ಎಲ್ಲ ಭಾಳ ಕಷ್ಟ ಆಗಿದ್ರು. ಇವಾಗಾದರೂ ಚೆನ್ನಾಗಿದ್ರಲ್ಲ ಅಂತೇಳಿ ಖುಷಿ ಪಡಬೇಕು. ಅದು ಬಿಟ್ಬಿಟ್ಟು ಹಿಂಗೆ ಮಾಡೋದಲ್ಲ. ನೀವಂತೂ ಕಾರ್ ಕೊಡಿಸ್ತೀವಿ ಅಂತೇಳಿ ಹೇಳ್ಬಿಟ್ರೆ ಭಾಳ ಖುಷಿ ಆಗ್ಬಿಡುತ್ತೆ. ಲವಮ್ಮನಿಗೂ ಕುಶಮ್ಮನಿಗೂ ತುಂಬ ಖುಷಿ ಆಗ್ಬಿಡುತ್ತೆ. ಭಾಳ ಖುಷಿ ಪಡ್ತಾರೆ ಕಣಜ್ಜಿ. ಅದಕ್ಕೆ ಹೇಳೋಣ ಅಂತೇಳಿ ಬಂದು ಒಳ್ಳೆ ದಿನ ನೋಡ್ಕೊಂಡು ತಾಂಬರಪ್ಪ, ಫುಲ್ ಕ್ಯಾಶ್ ಆದ್ರೂ ಆಗಲಿ ಅಂತೇಳಿ ಹೇಳಿದ್ದೀನಿ. ಒಂದು 10-12 ಲಕ್ಷದ ತಗೊಬಿಡ್ರಿ ಅಂತೇಳಿ ಹೇಳ್ತೀನಿ. ಇಬ್ಬರಿಗೂ ಆಗುತ್ತೆ. ಈಗ ಹೋದ್ರು ಬಂದು ಇಬ್ಬರು ನನ್ನ ಜೊತೆಗೆ ಹೋಗ್ತಾರೆ ಕೆಲಸಕ್ಕೆ. ಏನು ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ಅತ್ತಗೆ ಕಾರ್ ತಗೊಬಿಟ್ರೆ ಚೆನ್ನಾಗಿರುತ್ತೆ ಅಂತ ನಾನು ಯಾಕೆ ಹೇಳ್ತೈತೆ. ಚಿಕ್ಕಮ್ಮ ಯಾತ ಕೊಡಿಸ್ತೀನಿ ಅಂತ ಹೇಳ್ತೈತೆ. ಏನು ಹೇಳ್ತೈತೆ ಎಂಬುದು ನನಗೆ ಕೇಳಿಸ್ತಾ ಇಲ್ಲ. ಒಂದಿಷ್ಟು ದೂರ ಇದ್ದೀನಲ್ಲ, ಏನು ಹೇಳ್ತೈತೆ ಎಂಬುದು ಗೊತ್ತಾಗ್ತಾ ಇಲ್ಲ. ನಿನ್ನ ಕಂಡ್ರೆ ನೋಡ್ತಾ ಇದ್ದಾರೆ ಅಂತಾರೆ. ಅವಳು ನೋಡೇ ಬಿಟ್ಲು.
ಒಮ್ಮೆ ನೋಡಲ್ಲಿ ಹೆಂಗೆ ನಾವಿಲ್ಲಿ ನಿನ್ಕೊಂಡು ಮಾತಾಡ್ತಾ ಇರೋದನ್ನ ನೋಡ್ತಾ ಐತೆ. ನೀವು ಈ ಮನೆಯಕ್ಕೆ ಹೋಗ್ತಾ ಇದ್ದೀರಾ, ಅವ್ನು ಮಾತಾಡಿಸ್ತಾ ಇದ್ದೀರಾ ಅಂತ ಅಲ್ಲೇ ನಿನ್ಕೊಂಡು ನೋಡ್ತೈತಿ. ಇಲ್ಲಿ ಗಾನ ಬಂದಿದ್ರು ಅಪ್ಪನ ಆ ಕಡೆಗೆ ತಿಳ್ಕೊಂಬತ್ತೆ. ನಾನು ನೋಡ್ಲಿಲ್ಲ, ಯಾರು ಹಿಂಗೆ ನೋಡ್ತಾ ಇವ್ರಿ ಅನ್ಕೊಂಡೆ. ನೋಡ್ಲಿ ನೋಡ್ಲಿ ನೋಡ್ತಾಳೆ ಅವಳು. ನಮ್ತಾಗ ಬಂಗಾಳಿ ಮಾತಾಡ್ಕೊಂಡು ಸೆನಕಾಗಿ ಬಂದ್ಲು. ಮಗಳು ನಿಲ್ಬಿಟ್ಟು ಹೆಂಗ ಒಂದಿಟ್ಟು ಆಸ್ತಿ ಬಾಸಕ್ಕೆ ಮನ ಚಿಕ್ಕಪ್ಪಂದ ಪುಕ್ಸಟೆ ಅದ ಅಂತ ಅಂತಿದ್ಲು. ಅವಳಿಗೆ ಯಾಕೆ ಕೊಡ್ತೀನಿ ನಾನು, ನನಗೆ ಗೊತ್ತೈತಿ ಯಾರಿಗೆ ಕೊಡ್ಬೇಕು ಯಾರಿಗೆ ಬಿಡ್ಬೇಕು ಅಂತ. ಲವ ಖುಷಾ, ಲವ ಚಿಕ್ಕಮ್ಮ ಬನ್ನಿ, ಬಾ ಚಿಕ್ಕಮ್ಮ, ಬಾ ಮನು ಕೂತ್ಕೊ ಬರ್ರಿ. ಇರ್ಲಿ ಪರವಾಗಿಲ್ಲ. ಎಲ್ಲಿ ಅವನು ಖುಷಾ? ಇದಾನೆ ಖುಷಾ, ಬಾರ ಚಿಕ್ಕಮ್ಮ ಕರಿತೈತೆ. ಏನು ಚಿಕ್ಕಮ್ಮ ಕೂತ್ಕೊಳ್ರಿ, ನಿಂತ್ಕೊಂಡೆ ಮಾತಾಡ್ತೀರ ಯಾವಾಗ ಬಂದ್ರು. ನಾನು ಒಳಗೆ ಇಷ್ಟೊತ್ತಿನ ತಕ್ಕ ಓಡಾಡಿ ಬನ್ನಪ್ಪ. ನಾನು ನಿಮ್ಮ ಚಿಕ್ಕಪ್ಪನ ಹತ್ರ ಇಷ್ಟೊತ್ತಿನ ತಕ್ಕ ಮಾತಾಡ್ಕೊಂಡು ಕುಕೊಂಡು ಅದಕ್ಕೆ ಅಯ್ಯಪ್ಪ ಒಪ್ಕೊಂತು, ಅದಕ್ಕೆ ಹೇಳೋಣ ಅಂತ ಬಂದೆ. ನಾವಿವತ್ತು ರಜಾ ಹಾಕಿದ್ವಿ, ಭಾನುವಾರ ರಜಾ ಇರುತ್ತೆ ಅಂತ ನೈಟ್ ಹೋಗೋಣ ಅಂತ. ನೈಟ್ ಸ್ವಲ್ಪ ಒಂದು 12 ಗಂಟೆವರೆಗೂ ಇದ್ದು ಬರೋಣ ಅಂತ. ಒಂದು 12 ಗಂಟೆ ತನಕ ಇದ್ದು ಬರ್ತೀವಿ ಚಿಕ್ಕಮ್ಮ. ಇವಾಗ ಹೋಗ್ತೀವಿ. ನೈಟ್ ಸ್ವಲ್ಪ ಸಂಡೇ ಏನಿದ್ರು ನೈಟ್ ವ್ಯಾಪಾರ ಅಷ್ಟೇ, ಬೆಳಗ್ಗೆ ಟೈಮಿನ ಅಷ್ಟೊಂದು ಇರಲ್ಲ. ನೈಟ್ ಚೆನ್ನಾಗಾಗುತ್ತೆ, ಅದಕ್ಕೆ ನೈಟು ಒಂದು 7 ಗಂಟೆ ಹಂಗೆ ಹೋಗಿ ರಾತ್ರಿ ಒಂದು 12 ಗಂಟೆ ತನಕ ಇದ್ದು ಬರೋಣ ಅಂತ. ಎಲ್ಲಿ ಪುಣ್ಯನ ಶಿವಾನಿ? 5 ಪುಣ್ಯಾತ್ಕೆ ಶಿವಾನಿ ಬನ್ನಿ, ಚಿಕ್ಕಮ್ಮ ಬಂದೈತೆ. ಪಾಪ ಮಳೆ ಅಪ್ಪ ಅಲ್ವಾ? ನೀವಂತೂ ನೆನ್ತ್ಕೊಂಡೇ ಹೋಗ್ತೀರಾ, ನೆನ್ತ್ಕೊಂಡೇ ಬರ್ತೀರಾ. ನೈಟ್ ಟೈಮ್ ಒಂದೊಂದ್ಸತಿ ಲೇಟ್ ಆಗಿಬಿಡುತ್ತೆ ಬರೋ ಅಷ್ಟೊತ್ತಿಗೆ. ನೆನ್ತ್ಕೊಂಡೇ ಹೋಗ್ತೀರಪ್ಪ. ಪಾಪ ಪುಣ್ಯಂ ಕರ್ಕೊಂಡು ನಿನ್ನೆ ನೆನ್ತ್ಕೊಂಡೇ ಬಂದಲ್ಲ ಅಲ್ಲವ? ಮಳೆ ಚಿಕ್ಕಮ್ಮ ಏನು ಮಾಡೋಕ್ಕಾಗುತ್ತೆ, ಮಳೆ ಅಷ್ಟೈತೆ. ಆಟ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಆಟೋ ಇನ್ನೇನು ಮಳೆ ಕಾಣಿಸ್ಲಿಲ್ಲ. ಬಿಡು ಇನ್ನೇನು ಅಂತೇಳಿ ಗಾಡಿನೇ ತಗೊಂಡು ಹೋಗಿದ್ವಲ್ಲ, ಹೋಗೋಣ ನಡಿಯಪ್ಪ ಅಂತ ಹೇಳಿ ಅವರು 1,500,000 ಬಾಡಿಗೆ ಕೇಳಿದ್ರು. 1,500,000 ಬಾಡಿಗೆ ಇನ್ನೇನಕ್ಕೆ, 1 ಲೀಟ್ರ್ ಪೆಟ್ರೋಲಿಗೆ ಬಂದ್ಬಿಡ್ತೀವಿ ಅಂತೇಳಿ ಇಬ್ಬರು ಬಂದ್ವಿ. ಇವಾಗ 1 ರೂಪಾಯಿನೂ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ಏನೋ ನಾವು ಬಂದ್ವಿ, ನೆನ್ಕೊಂಬಂದ್ಬಿಟ್ವಿ. ಪಾಪನಿಗೆ ಜ್ವರ ಬಂದೈತೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ನೆನ್ಕೊಂಡು ಕರ್ಕೊಂಬಂದಂಗಾಯ್ತು. ಅದೇ ಕುತ್ಕೊ ಮಾನು. ಇರಲಿ ಪರವಾಗಿಲ್ಲ. ಏನೋ ಮಾತಾಡ್ತೀನಿ ಅಂತ ಅಜ್ಜಿ ಮಾವರ ಹತ್ರ, ಅದಕ್ಕೆ ಬಂದೆ ನಾನು ಜೊತೆಗೇನೆ. ನಾನು ನಿಮ್ಮ ಮಾಮಂಗೆ ಹೇಳಿದ್ದೀನಿ ಕಣಮ್ಮ, ಕಾರ್ ಕೊಡಿಸು ಲವಕುಶನ್ಗೆ ಅಂತ ಕೊಡಿಸ್ತೀನಿ ಅಂತ ಅಂದೈತೆ. ಹೋಗಿ ನೋಡ್ಕೊಂಬರ್ರಿ, ನಾಲ್ಕಾರು ಹೋಗಿ ನೋಡ್ಕೊಂಡು ಯಾವ ಚೆನ್ನಾಗೈತೆ ಅದನ್ನ ನೋಡಿ ನಿಮ್ಗೆ ಯಾವ ಕಲರ್ ಬೇಕಂತ ತಗೊಂಡು ಬರ್ರಿ. ನಾನು ಹೇಳಿದ್ದೀನಿ, ಅದಕ್ಕೆ ಹೋಗಿ ನೀನೇ ಹೇಳು ಅಂತಂತು ನಾನು ಹೇಳೋಣ ಅಂತ ಬಂದೆ. ಇವರಿಬ್ರು ಪಾಪ ಕೆಲ್ಸಕ್ಕೆ ಹೋಗ್ತಾರೆ. ಕೆಲ್ಸಕ್ಕೆ ಹೋಗಿ ಪಾಪ ರಾತ್ರಿ ಎಲ್ಲ ನೆನ್ಕೊಂಬರ್ಬೇಕು. ಹುಡುಗರು ಮಕ್ಕಳು ಇದ್ದಾವೆ, ಎಲ್ಗಾನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂದರೆ ಮಳೆಗಾಲದಾಗ ಇರಲೇಬೇಕಾಗುತ್ತೆ. ಇಬ್ರು ಕೆಲ್ಸಕ್ಕೆ ಹೋದ್ರೆ ಒಟ್ಟಿಗೆ ಹೋಗೋದ್ರಿಂದ ಇಬ್ಬರಿಂದ ಒಂದು ಕಾರ್ ಕೊಡಿಸ್ತೀನಿ. ಸುಮ್ಮನೆ ಇಬ್ರು ಕಾರ್ನಾಗೆ ಓಡಾಡ್ರಪ್ಪ, ಕಾರ್ನಾಗ ಓಡಾಡ್ಕೊಂಡು ಇರ್ರಿ. ನಾ ಮಾಡೋದಲ್ಲ ಇನ್ನೇನು ನಿಮ್ಗಾಗಿ ಏನು ಬೇಡ ಚಿಕ್ಕಮ್ಮ, ಸುಮ್ಮನೆ ಏನಕ್ಕೆ ಕಾರೆಲ್ಲ ಏನು ಬೇಡ ಬಿಡಿ. ಸುಮ್ಮನೆ ಯಾಕತ್ಲಾಗೆ ನಮ್ಮಂಥರೆಲ್ಲ ಏನು ಕಾರ್ ಇಟ್ಕಮ್ಮ ಅಂತದ್ದು. ಸುಮ್ಮನೆ ದುಡ್ಡು ಎಷ್ಟೊಂದು ಆಗ್ಬಿಡುತ್ತೆ ಪಾಪ. ನಿಮಗೂ ಇಟ್ಕೋಬೇಕು, ನೀವು ಮುಂದಿನ್ನು ನಿಮಗೂ ಬೇಕಲ್ವಾ? ಅದಕ್ಕೆ ಸ್ವಲ್ಪ ಸುಧಾರಿಸ್ರಿ. ಏನು ಬೇಡ, ಏನಿಲ್ಲ. ನಾನು ಕೊಡ್ತೀನಿ, ನಾನೇ ಹೇಳಿದ್ದೀನಿ ಅಯ್ಯಪ್ಪನ ಹತ್ರ. ನಾನೇ ಕೊಡ್ಸಪ್ಪ ಅಂತೇಳಿ ನಾನೇ ಹೇಳಿರೋದು ಕಣಮ್ಮ. ಏನು ಅನ್ಕೊಂಬಕ್ಕೆ ಹೋಗ್ಬೇಡ್ರಿ, ತಗೊಳ್ರಿ. ಯಾಕಂದ್ರೆ ನೆನ್ನೆ ದಿನ ನೀವಿಬ್ರು ನೆನ್ಕೊಂಡು ಬಂದಿದ್ದು ನೋಡಿದೆ ನಾನು. ಪಾಪ ಮಳೆಯಾಗೆ ನೆನ್ಕೊಂಬಂದ್ರಿ ನೀವಿಬ್ರು ಗಾಡಿಯಾಗೆ. ಇವರಿಬ್ರು ಕೆಲಸಕ್ಕೆ ಮಳೆಯಾಗೆ ಹೋಗ್ತಾರೆ. ತಿರ್ಗಿ ಇವತ್ತು ಪಾಪ ರಾತ್ರಿಗೆ ನೋಡು ಮಳೆ ಅಲೆ ಮೋಡ ಆಗ್ಬಿಟ್ಟೈತೆ. ಇವಾಗ ಕೆಲ್ಸಕ್ಕೆ ಹೋಗಿ ಪಾಪ ರಾತ್ರಿ 12 ಗಂಟೆ ವಾಪಸ್ ಬರಬೇಕು. ಮಳೆ ಗುಡುಗು ಸಿಡ್ಲು ಈ ಥರ ಎಲ್ಲ ಇರುತ್ತೆ. ಅದಕ್ಕೆ ಕಾರ್ನಾಗ ಹೋಗಿ ಬರ್ಲಿ ಅಂತ. ಹೆಂಗೂ ಕೆಲ್ಸಕ್ಕೆ ಹೋಗ್ತೀರಲ್ಲ ನಮ್ಮ ಕೆಲ್ಸಕ್ಕೇನೆ, ಅದಕ್ಕೇನೆ ಕೊಡಿಸ್ತೀನಿ. ಇಬ್ರು ಕಾರ್ನಾಗ ಓಡಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಬರ್ತಾ ಇರ್ರಪ್ಪ. ನೀವು ಇವಾಗ ಕಾರೆಲ್ಲ ನಮಗೆ ಕೊಡಿಸ್ಬಿಟ್ರೆ ಏನಿಲ್ಲ, ಎಲ್ಲ ಆಡ್ಕೊಬಿಡ್ತಾರೆ. ಎಲ್ಲ ಅವ್ರ ಹತ್ರ ಎಲ್ಲ ಇಸ್ಕೊಂಡು ಇವಾಗ ಎಲ್ಲ ಇವರು ಕಾರ್ ಗೀರೆಲ್ಲ ತಗೊಂತಾ ಇದ್ದಾರೆ ಅಂತ ಆಡ್ಕೊಬಿಡ್ತಾರೆ. ಏನು ಮಾಡೋದು, ಏನೋ ಬೇಡ ಬಿಡು ಅತ್ತೆ. ಆಡ್ಕೊಂಬರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ ಪುಣ್ಯ ಶಿವಾನಿ. ಹೆಂಗಿದ್ರು ಅಂತಾರೆ, ಹೆಂಗಿದ್ರು ಮಾತಾಡ್ತಾರೆ, ತಲೆ ಕೆಡಿಸ್ಕೊಬೇಡ್ರಿ. ಈಗ ನನಗೆ ಗೊತ್ತೈತೆ, ನನಗೆ ಯಾರಿಗೇನು ಮಾಡಬೇಕು ಯಾರಿಗೇನು ಬಿಡಬೇಕು ಅಂಬದು ನನಗೆ ಚೆನ್ನಾಗಿ ಗೊತ್ತೈತೆ. ನೀವೇನು ನಿಮ್ದು ಮಗೇನು ತಗೋಬೇಡ್ರಿ, ನಮ್ಮದು ಕೆಲಸದಿಂದ ಕೊಟ್ಟವ್ರೆ ಅಂತಲಾದರೂ ಇಟ್ಕೊಳ್ರಿ. ಅಷ್ಟು ಇದ್ದಿದ್ರೆ ಸುಮ್ಮನೆ ಏನು ಕೆಲಸದಿಂದ ಕೊಟ್ಟವ್ರೆ ಅಂತ ಇಟ್ಕೊಳ್ರಿ. ನಮಗೆ ಬೇಕಾದಾಗ ಕೊಡಿರಿ ಅಂತ ಅಷ್ಟೇನೆ. ನೀವು ಕೆಲ್ಸಕ್ಕೆ ಹೋಗತಕ್ಕ ಕೊಡಿಸ್ತೀನಿ, ನೀವು ಇಟ್ಕೊಳ್ರಿ. ನೀವು ತರಬೇಕು, ಹೋಗಿ ನೋಡ್ಕೊಂಬರ್ರಿ. ಹೋಗಿ ನೋಡ್ಕೊಂಬಂದು ನಾಳೆ ಹೋಗ್ರಿ. ನಾಳೆ ಹೋಗ್ಬಿಟ್ಟು ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ, ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನೆಲ್ಲ ನೋಡ್ಕೊಂಡು ತಗೊಂಬಂದ್ಬಿಡ್ರಿ. ಹೆಂಗನೋ ಅನುಕೂಲ ಆಗುತ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ಲವನ್ಗೂ ಕುಶನ್ಗೂ ನಾನು ಕಾರ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ವಿಷಯ ಹೇಳಿದಕ್ಕೆ ಬೇಡ ಬಿಡು ಚಿಕ್ಕಮ್ಮ, ನೀವು ಇಟ್ಕೊಳ್ರಿ, ಮುಂದೆ ಇನ್ನು ನಿಮ್ಗೆ ಬೇಕು, ಸುಮ್ಮನೆ ಯಾಕೆ ಅಂತ ಹೇಳ್ತವ್ರೆ. ಇಲ್ಲ, ನಾನು ಕೆಲಸದ ಕಡೆಯಿಂದ ಕೊಟ್ಟವ್ರೆ ಅಂತಲ್ಲ, ಆದರೂ ಇಟ್ಕೊಳ್ರಪ್ಪ ಅಂತ ಹೇಳ್ತಾ ಇದ್ದೀನಿ. ಪಾಪ ಮಳೆಗಾಲ, ಇವಾಗ ಮಳೆ ಯಾವಾಗಲೂ ಇಟ್ಕೊಂಡಿರುತ್ತೆ. ನಾನು ನೋಡ್ತಾ ಇರೋದಕ್ಕೆ ಹೇಳ್ತಾ ಇರೋದು, ಅನುಕೂಲ ಆಗಲಿ ಅಂತ ಕೊಡಿಸ್ತಾ ಇದ್ದೀನಿ. ಕೆಲಸಕ್ಕೆ ಬೇರೆ ಹೋಗ್ತಾರೆ, ನಮ್ಮ ಕೆಲಸಕ್ಕೆ ಅಲ್ವಾ, ನಮ್ಮ ಹೋಟೆಲ್ ಕೆಲಸಕ್ಕೆ ಹೋಗ್ತಾ ಇರೋದು. ಬೇರೆ ಕೆಲಸಕ್ಕಾದ್ರೆ ಹೆಂಗಪ್ಪ ಏನಪ್ಪ ಅನ್ಬೋದಾಗಿತ್ತು. ನಮ್ಮ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ನಮಗೂ ಅನುಕೂಲ ಆಗೋದು ನೋಡ್ಕೋಬೇಕು, ಅವ್ರಿಗೂ ಅನುಕೂಲ ಆಗೋದು ನೋಡ್ಕೋಬೇಕು. ಅದಕ್ಕೇ ಕೊಡಿಸ್ತೀನಿ ಕಣಪ್ಪ, ತಗೊಳ್ರಿ ಅಂತೇಳಿ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮೂಲಕ ನೀವು ನನಗೆ ಎಲ್ಲ ಮುಂದೆ ಒಳ್ಳೊಳ್ಳೆ ಐಡಿಯಾಸ್ ಕೊಡ್ತಾ ಹೋಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.